ಇವತ್ತು ಬಹಳಷ್ಟು ವಿಚಾರಗಳನ್ನು ಈ ಸಮಾವೇಶದಲ್ಲಿ ತಿಳಿಸುವಂತ ಕೆಲಸ ಮಾಡಿದ್ದಾರೆ. ಬಹುಶಃ ಬಹಳಷ್ಟು ಮಂದಿ ಅಂದ್ಕೊಂತ ಇದ್ದಾರೆ, ಏನ್ ಅಂದ್ಕೊಂತ ಇದ್ದಂದ್ರಿಗಿನ ಈ ಸಮಾವೇಶ ಶ್ರೀರಾಮುಲು ರಕ್ಷಣೆಗೋಸ್ಕರವಾಗಿ ಸಮಾವೇಶ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ರಕ್ಷಣೆಗೋಸ್ಕರವಾಗಿ ಸಮಾವೇಶ ಅಂದುಕೊಂಡಿದ್ದಾರೆ. ನಾನು ಕಾಂಗ್ರೆಸ್ ನಾಯಕರಿಗೆ ಹೇಳುತ್ತಾ ಇದ್ದೀನಿ, ಈ ಶ್ರೀರಾಮುಲು ರಕ್ಷಣೆಗೋಸ್ಕರವಾಗಿ ಸಮಾವೇಶ ಅಲ್ಲ, ಜನಾರ್ದನ್ ರೆಡ್ಡಿ ಅವರ ರಕ್ಷಣೆಗೋಸ್ಕರವಾಗಿ ಸಮಾವೇಶ ಅಲ್ಲ. ಇವತ್ತು ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಕಲ್ಯಾಣ ಕರ್ನಾಟಕಕ್ಕೋಸ್ಕರವಾಗಿ ರಕ್ಷಣೆ ಸಲುವಾಗಿ ಸಮಾವೇಶ ನಡೀತಾ ಇದೆ ಇವತ್ತು. ಯಾಕಂದ್ರೆ ಇವತ್ತು ನಮ್ಮ ಬಳ್ಳಾರಿ ವಿಜಯನಗರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ರಕ್ಷಣೆ ಮಾಡಬೇಕು, ಈ ಭಾಗದಲ್ಲಿದ್ದಂತ ಜನರನ್ನು ರಕ್ಷಣೆ ಮಾಡಬೇಕೆಂದೇಳಿ ಸಮಾವೇಶ ಮಾಡ್ತಾ ಇದೀವಿ. ಬಹುಶಃ ನೀವೆಲ್ಲರೂ ಕೂಡ ನೋಡಿರ್ಬೋದು, 1ನೇ ತಾರೀಕಾದಂತ ಘಟನೆಯ ಬಗ್ಗೆ ಎಲ್ಲರೂ ಕೂಡ ಉಲ್ಲೇಖನೆ ಮಾಡಿದಾರ. ಇವತ್ತು ಈ ಭಾಗದ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರು ಬಹುಶಃ ಇವತ್ತು ಸಣ್ಣ ವಯಸ್ಸಿನಲ್ಲಿ MLA ಆಗಿದ್ದಾರೆ. ಸಣ್ಣ ವಯಸ್ಸಿನಲ್ಲಿ MLA ಆಗಿ ಅವ್ರು ಯಾವ ರೀತಿಯಲ್ಲಿ ದರ್ಪ ನೋಡಿಸ್ತಾ ಇದ್ದಾರೆ ನೋಡ್ರಿ. ನಾನಾಗಿರ್ಬೋದು, ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, 30 ವರ್ಷಗಳ ಕಾಲ ರಾಜಕಾರಣ ಮಾಡಿ ಸುಮಾರಾಗಿ ನಾನು ಕೂಡ 6 ಬಾರಿ MLA ಆಗಿದ್ದೀನಿ, 1 ಬಾರಿ MP ಆಗಿದ್ದೀನಿ, 4 ಬಾರಿ ಮಂತ್ರಿ ಆಗಿದ್ದೀನಿ, ಅವ್ರು ಕೂಡ 2 ಬಾರಿ ಶಾಸಕರಾದ ಮಂತ್ರಿಗಳಾಗಿದ್ದೀವಿ, ಅನೇಕ ಮಂದಿ ಮಂತ್ರಿಗಳಾಗಿದ್ದೀವಿ. ಯಾವತ್ತಿನ 30 ವರ್ಷ ರಾಜಕಾರಣ ಜೀವನದಲ್ಲಿ ರಾಮುಲು ಅವರೇ ತಾವು ಈ ರೀತಿ ಕೆಟ್ಟ ಕೆಲಸ ಮಾಡಿದರೆ ಒಂದು ಕಪ್ಪು ಚುಕ್ಕೆಯನ್ನು ನೋಡಿಸ್ರಿ. ಆದ್ರೆ ಅವರು ಮಾಡಿದಂತ ನಾರಾ ಭರತ್ ರೆಡ್ಡಿ ಅವರು ಬಂದು ಅವ್ರ ಮಾತುಗಳು ನೋಡ್ರಿ. ಲಂಡನ್ ಅಲ್ಲಿ ಓದಿನಿ ಅಂತಾನ, ನಾನು ಶ್ರೀಮಂತ ಅಂತಾನ, ನಮ್ಗೇನು ಕಡಿಮಿಲ್ಲ ಅಂತಾನ, ಏನು ಬಾಯಿ ಬಂದಾಗ ಮಾತಾಡ್ತಾನ. ಸ್ವಾಮಿ ಎಲ್ಲಿ ಹೋದ್ರೆ ಏನು, ಎಲ್ಲಿ ಎಷ್ಟು ದೊಡ್ಡ ಶ್ರೀಮಂತ ಆದ್ರೆ ನೀನು, ಸ್ವಾಮಿ ಎಲ್ಲಿ ಓದಿದ್ದು ಮುಖ್ಯ ಅಲ್ಲ, ನೀನೆಟ್ಟು ಎಷ್ಟು ದೊಡ್ಡ ಶ್ರೀಮಂತ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಇಂದಿರಾನಗರದಲ್ಲಿ APMC ಬಡವರು ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ಇದೆಯೋ ಆ ಸಂಸ್ಕಾರವನ್ನು ಕಲಿಯುವಂತ ಕೆಲಸ ಆಗಬೇಕು. ಯಾಕಂದ್ರೆ ಇವತ್ತು 1ನೇ ತಾರೀಕಿಗೆ ನಾವು 2026ಕ್ಕೆ ಕಾಲಿಡ್ತಾ ಇದ್ದೀವಿ. ಆ 2026ಕ್ಕೆ ಕಾಲಿಡುವಂತ ಸಂದರ್ಭದಲ್ಲಿ, ಹೊಸ ವರ್ಷಕ್ಕೆ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಖುಷಿಯಿಂದ 2025ನೇ ಇಸ್ವಿ ಮುಗಿತು, 26ನೇ ಇಸ್ವಿಗೆ ಬರಮಾಡ್ಕೊಂತ ಇದ್ವಿ. ಆದ್ರೆ ನಾರಾ ಭರತ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಮನೆಗೆ ಹೋಗಿ ಗುಂಡಾರ್ಸಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ಜನಾರ್ದನ್ ರೆಡ್ಡಿ ಅವರ ಮನೆನೇ ನಿಮಗೆ ಬ್ಯಾನರ್ ಕಟ್ಟಕ್ಕೆ ಬೇಕಾಗಿತ್ತ? ಬೇರೆ ಎಲ್ಲಿ ಸ್ಥಳ ಇದ್ದಿಲ್ಲನಾ? ಏನು ಇವತ್ತಂದ್ರೆ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಹೋಗ್ಬೇಕು, ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಜಗಳ ಪ್ರಾರಂಭ ಮಾಡಬೇಕು, ಅದರ ದೊಡ್ಡದು ಮಾಡಬೇಕು. ದೊಡ್ಡದು ಮಾಡಿದ ನಂತರ ಅವರು ಮನೆಗೆ ನುಗ್ಗಿ ಏನೋ ಮಾಡಿ ಅನಾಹುತ ಮಾಡಿ ನಾವು ಇಡೀ ಕರ್ನಾಟಕ ರಾಜ್ಯಕ್ಕೆ ಹೆಸರು ತಂದ್ಕೋಬೇಕಂದೇಳಿ ಹೋಗಿ ಬೊಕ್ಕ ಬಾರ್ಲಿ ಬಿದ್ದಿದ್ದಾರ. ಇವತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ, ಬಹುಶಃ ನಮ್ಮ ಹೆಣ್ಮಕ್ಳ ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ, ನಮ್ಮೆಲ್ಲ ತಾಯಂದರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಅವತ್ತಿನ ಸಂದರ್ಭದಲ್ಲಿ 7-7.5 ಪಾಸ್ ಈ ಗಲಭೆ ಆದಂತ ಟೈಮಲ್ಲಿ ಅವತ್ತು ಯಾರಿಲ್ಲ. ನನ್ನ ಸೋದರರಂತ ಸುರೇಶ್ ಬಾಬು ಅವರು ಇದ್ರು. ಅವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು, ಸ್ವಾಮಿ ಶ್ರೀರಾಮುಲರೇ, ನಾನು ಕುರುಗೋಡದಿಂದ ನಾನು ಬರ್ತಾ ಇದ್ದೀನಿ. ಬರುವಂತ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಲ್ಲಿ ಮನೆ ಎದುರುಗಡೆ ಬೀರ್ ಬಾಟ್ಲನ್ನು ಹಿಡ್ಕೊಂಡು ಕುಂತ್ಕೊಂಡು ಕುಡಿತಾ ಬ್ಯಾನರ್ ಅನ್ನು ಕಟ್ಟಿಸಿ ಯಾರು ಬರ್ತಾರ ಬರ್ರಿ ಅಂತೇಳಿ ಆವಾಜ್ ಆಗ್ತಾ ಇದಾರೆ ಅಂತೇಳಿ ಅವತ್ತು ಹೇಳಿದಂತ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಳಿದೆ, ನೀನು ಮನೆ ಕಡೆ ಹೋಗ್ಬೇಡಪ್ಪ, ನಮ್ಮ ಮನೆ ಕಡೆಗೆ ಬಾ ಅಂತ ಹೇಳಿದೆ. ಅವತ್ತು ಬಂದಂತ ಸಂದರ್ಭದಲ್ಲಿ ನಾವು ಜನಾರ್ದನ್ ರೆಡ್ಡಿ ಅವರು ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ. ಹೋಗಂತ ಸಂದರ್ಭದಲ್ಲಿ ಆ ಸತೀಶ್ ರೆಡ್ಡಿ ಅವರು ಅಂಗರಕ್ಷಕರು ಜನಾರ್ದನ್ ರೆಡ್ಡಿ ಅವರ ಮೇಲೆ ಮುಗುಬೀಳಂತ ಕೆಲಸ ಮಾಡಿದ್ರು. ಅವತ್ತು ಅನಾಹುತ ತಪ್ಪಿದೆ ಅಂದ್ರೆಗಿನ ನಿಮ್ಮೆಲ್ಲರ ಆಶೀರ್ವಾದದಿಂದಲೇ ಜನಾರ್ದನ್ ರೆಡ್ಡಿಗೆ ಅನಾಹುತ ಆಗ್ಬೇಕಾಯ್ತನೋ ಆ ಅನಾಹುತ ತಪ್ಪಂತ ಕೆಲಸ ಆಗಿದೆ ಇವತ್ತು. ಬಹುಶಃ ನಾನು ಹೇಳ್ತಾ ಇದ್ದೆ, ಪಾಪ ಈ ಅನಾಹುತದಲ್ಲಿ, ಈ ಗಲಭೆಯಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತ
ರಾಜಶೇಖರನ್ ಅಂತ ಒಬ್ಬ ಯುವಕ ಅಮಾಯಕ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಬಹಳಷ್ಟು ಮಂದಿ ನಂಬಿಕೊಂಡು ಬರ್ತಾರ. ಈ ನಂಬಿಕೊಂಡು ಬರೋಂತ ಸಂದರ್ಭದಲ್ಲಿ ಒಬ್ಬ ರಾಜಶೇಖರನ್ ಅಂತ ಒಬ್ಬ ಅಮಾಯಕ ಆ ಗುಂಡೇಟಿನಿಂದ ಆ ಕಾಂಗ್ರೆಸ್ಸಿನ ಅಂಗರಕ್ಷಕರು ಮತ್ತು ನಾರಾ ಭರತ್ ರೆಡ್ಡಿ ಅವರ ಕೈಯಲ್ಲೇ ಆ ಗುಂಡ ಹಾರಿ ಒಬ್ಬ ರಾಜಶೇಖರನ್ ಅಂತ ಯುವಕ ಸತ್ತೋದ. ಆ ಸತ್ತೋದಂತ ಟೈಮಲ್ಲಿ ಹತ್ತತ್ರ 16 ದಿನಗಳಾಗಿದೆ. ನಾವು ಅವ್ರ ಆ ತಾಯಿ ರಾಜಶೇಖರ್ ಅವ್ರ ಮನೆಗೆ ಹೋಗ್ಬೇಕಂದೇಳಿ ಅಂದ್ಕೊಂತಿದ್ವಿ. ನಮ್ಮೆಲ್ಲರಿಗೆ ಭಯ. ಆ ತಾಯಿ ಮಗನನ್ನು ಕಳ್ಕೊಂಡು ಕಣ್ಣೀರಾಗ್ತಾ ಇದ್ದಾಳ. ಆ ತಾಯಿ ತಪ್ಪು ತಿಳ್ಕೊಂಬೋದೇನು. ಅವ್ರು ನಾರಾ ಭರತ್ ರೆಡ್ಡಿ ನೋಡಿದ್ರಿಗಿನ ಸತ್ಯ ಹರಿಶ್ಚಂದ್ರ ತರ ನಾವು ಗುಂಡ ಆರಿಸಿಲ್ಲ, ಜನಾರ್ದನ್ ರೆಡ್ಡಿ ಅವರ ಗುಂಡ ಆರಿಸಿದ ಅಂತಾರ. ನಾವು ಬಾಯ್ ಮಾಡ್ಕೊಂತ ಇದೀವಿ. ಪೊಲೀಸರು IG ಮೇಡಮ್ಗೆ ಹೇಳ್ತಾ ಇದೀವಿ, ನಾವು ಆಂಟಿಸಿಪೇಟರಿ ಬೇಲ್ ತಗೊಳಲ್ಲ. ನಮ್ಮಿಂದ ಗುಂಡ ಹಾರಿದ ರಾಜಶೇಖರ್ ಸತ್ತೋಗಿನಂದ್ರಿಗಿನ ನಾವು ನೇರವಾಗಿ ಪೊಲೀಸ್ ಸ್ಟೇಷನ್ ಬರ್ತೀವಿ, ತಮಗೆ ಸರೆಂಡರ್ ಆಗ್ತೀವಿ, ತಾವು ಜೈಲಿಗೆ ಹಾಕ್ರಿ ಅಂತ ಮಾತನ್ನು ಹೇಳಿದ್ವಿ. ಆ ತಾಯಿ ನಾವೆಲ್ಲ ಜನಾರ್ದನ್ ರೆಡ್ಡಿ ಅವರು ಎಲ್ಲ ತುಣುಕುಗಳನ್ನು ವಿಡಿಯೋಗಳನ್ನು ನೋಡಿಸಿದ ನಂತರ ಇವತ್ತು ಆ ತಾಯಿಗೆ ಮನವರಿಕೆ ಆಗಿದೆ. ಇಲ್ಲ, ನನ್ನ ಮಗ ರಾಜಶೇಖರ್ ಅವ್ರನ್ನ ಕಾಂಗ್ರೆಸ್ನ ನಾರಾ ಭರತ್ ರೆಡ್ಡಿ ಅವರು, ನಾರಾ ಭರತ್ ರೆಡ್ಡಿ ಅಂಗರಕ್ಷಕರು ಸತೀಶ್ ರೆಡ್ಡಿ ಅವರೇ ಕೊಂದಾರಂದೇಳಿ ಅವ್ರಿಗೆ ಸಮಾಧಾನ ಆದ ನಂತರ ಇವತ್ತು ನಮ್ಮ ಅಶೋಕಣ್ಣವರು, ವಿರೋಧ ಪಕ್ಷದ ನಾಯಕರು, ನಮ್ಮ ಚಲವಾದಿ ನಾರಾಯಣ ಸ್ವಾಮಣ್ಣನವರು, ಜನಾರ್ದನ್ ರೆಡ್ಡಿ ಅವರು, ಅವ್ರ ಧರ್ಮಪತ್ನಿ ಆದಂತ ಅರುಣಮ್ಮ ಅವರು ಹೋಗಿದ್ವಿ. ಹೋದಂತ ಟೈಮಲ್ಲಿ ಆ ತಾಯಿ ಹತ್ಲದ್ರಿಗೆ ನನ್ನ ಮಗನ ಕಳ್ಕೊಂಡಿದ್ದೀನಿ, ನಾನು ಸಾಯ್ಬೇಕಾಗಿತ್ತು, ನನ್ನ ಕಣ್ಣೆದುರುಗಡೆ ನನ್ನ ಮಗ ಸತ್ತಿದ್ದಾನಂದೇಳಿ ಆ ತಾಯಿ ಗೋಳೋ ಅಂದೇಳಿ ಹಾಳ್ತಾ ಇದ್ರು. ನಾನು ಹೇಳ್ತೀನಿ, ಇವತ್ತು ಆ ತಾಯಿಗೆ ಇವತ್ತು ಶ್ರೀಮತಿ ಗಾಲಿ ಅರುಣ ಅವರು ಸ್ವಂತ ರೊಕ್ಕದಿಂದ 10 ಲಕ್ಷ ರೂಪಾಯಿ ಚೆಕ್ ಅನ್ನು ಕೊಡಂತ ಕೆಲಸ ಮಾಡಿದ್ದಾರೆ. 10 ಲಕ್ಷ ರೂಪಾಯಿ. ತಾಯಿ ಮುಂದೆ ನಿನ್ನ ಮಗ ಏನು ಸತ್ತಾನೋ, ನಿನ್ನ ಮಗಗೆ ನಾವು ತನಿಖೆಯನ್ನು ಮಾಡಿಸ್ತೀವಿ, ಯಾರು ನಾರಾ ಭರತ್ ರೆಡ್ಡಿ ಅವರನ್ನು ಕೊಲ್ಲಿದಾರೋ ಅವ್ರಿಗೆ ಶಿಕ್ಷೆಯನ್ನು ಕೊಡುವಂತ ಕೆಲಸ ಮಾಡ್ತೀವಿ ಅಂತ ಮಾತನ್ನು ಕೂಡ ಹೇಳಿದಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.